ಸ್ನೇಹಿತರೆ ನಮಸ್ಕಾರ. ಪುತ್ತೂರಿನಿಂದ ಬರೀ 4 ಕಿಲೋಮೀಟರ್ ದೂರದಲ್ಲಿ ಮೂರಾ ಎನ್ನುವಂತಹ ಜಂಕ್ಷನ್ನಿಂದ ಬರೀ 100 ಮೀಟರ್ ವ್ಯಾಪ್ತಿಯಲ್ಲಿರುವಂತಹ ಒಂದು ಸುಂದರವಾದಂತಹ ಡೂಪ್ಲೆಕ್ಸ್ ಮನೆ ಇವತ್ತು ನಮ್ಮ ಸಂಸ್ಥೆಗೆ ಮಾರಾಟಕ್ಕೆ ಬಂದಿರುವಂಥದ್ದು. 5 ಸೆನ್ಸ್ ಕನ್ವರ್ಷನ್ ಜಾಗದಲ್ಲಿ 3 ಬೆಡ್ರೂಮ್ಗಳನ್ನು ಹೊಂದಿಕೊಂಡಿರುವಂತಹ ಒಂದು ಸುಂದರವಾದಂತಹ ಮನೆ. ಸೊ ಈ ಒಂದು ಮನೆಯ ವಟಾರ ಹೊರಗಡೆ ಒಳಗಡೆ ಕಂಪ್ಲೀಟಾಗಿ ನೋಡ್ತಾ ಬರೋಣ ಬನ್ನಿ. ಸ್ನೇಹಿತರೆ, ಇದು ಈ ಒಂದು ಮನೆ ಸುತ್ತಲೂ ಕಂಪೌಂಡನ್ನು ಹೊಂದಿಕೊಂಡಿರುವಂತಹ ಒಂದು ಮನೆ. ನಾವಿಲ್ಲಿ ಗಮನಿಸ್ಬೋದು, ಒಂದು ಒಳ್ಳೆ ಗೇಟ್ ಮುಖಾಂತರ ನಾವು ಒಳಗಡೆಗೆ ಎಂಟ್ರಿಯನ್ನು ಪಡ್ಕೊಳ್ಬೋದು. ಸೊ ಎಂಟ್ರಿ ಆಗ್ತಾ ಇದ್ದಂತೆ ಒಂದು ಸುಂದರವಾದಂತಹ ಮನೆಯನ್ನು ಕೂಡ ನೀವಿಲ್ಲಿ ಗಮನಿಸ್ಬೋದು. 1500 ಸ್ಕ್ವೇರ್ ಫೀಟಲ್ಲಿ ನಿರ್ಮಾಣವಾದಂತಹ ಒಂದು ಮನೆ. ಈ ಒಂದು ಮನೆಗೆ ವೆಸ್ಟ್ ಫೇಸಿಂಗ್ ಇದ್ದು, ಇದು ಈ ಒಂದು ಮನೆಯ ಹೊರಭಾಗ ನೋಡಿ. ಮನೆಗೆ ಎಂಟ್ರಿ ಆಗ್ತಾ ಇದ್ದಂತೆ ಮುಖ್ಯ ದ್ವಾರವನ್ನು ಗಮನಿಸಬಹುದು. ಸುಂದರವಾದಂತಹ ಗಟ್ಟಿಮುಟ್ಟಾದಂತಹ ಮರದಿಂದ ನಿರ್ಮಾಣ ಮಾಡಿದಂತಹ ಬಾಗಿಲುಗಳು. ಮನೆಯ ಒಳಗಡೆಗೆ ಎಂಟ್ರಿ ಆಗ್ತಾ ಇದ್ದಂತೆ ನಾವಿಲ್ಲಿ ಗಮನಿಸಬಹುದು ಒಂದು ಸುಂದರವಾದಂತಹ ಹಾಲನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಈ ಒಂದು ಮನೆಯ ವಿಶೇಷತೆ ಅಂತ ಹೇಳಿದರೆ ಒಂದು ಸೆಮಿ ಫರ್ನಿಷ್ಡ್ ಮನೆ ಆಯಿತಾ. ನಂತರ ಇಲ್ಲಿರುವಂಥದ್ದು ಒಂದು ಅಟ್ಯಾಚ್ ಬಾತ್ರೂಮನ್ನು ಹೊಂದಿಕೊಂಡಿರುವಂತಹ ಒಂದು ರೂಮ್. ಇದು ವಿಶಾಲವಾದಂತಹ ಕೊಠಡಿ ನೋಡಿ. ರೂಮಿಗೆ ಎಂಟ್ರಿ ಆಗ್ತಾ ಇದ್ದಂತೆ ಫುಲ್ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ ಆಯಿತಾ. ಇಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು. ಯಾವುದೇ ಲೀಕೇಜ್ ಆಗಲಿ ಏನು ಕೂಡ ನಿಮಗೆ ಗಮನಿಸಲಿಕ್ಕೆ ಸಾಧ್ಯ ಇಲ್ಲ ಈ ಒಂದು ಮನೆಯಲ್ಲಿ. ಇದು ಈ ಒಂದು ಮನೆಯ ಬಾತ್ರೂಮ್ ಮತ್ತು ವೆಸ್ಟರ್ನ್ ಟಾಯ್ಲೆಟ್ ನೋಡಿ. ಸೊ ಇಲ್ಲಿಂದ ನೇರವಾಗಿ ನಾವು ಎಂಟ್ರಿ ಕೊಡುವಂಥದ್ದು ಈ ಒಂದು ಮನೆಯ ಕಿಚನ್ ಆಯಿತಾ. ಒಂದು ರೀತಿಯಲ್ಲಿ ಓಪನ್ ಕಿಚನ್ ಥರ ಇದೆ ನೋಡಿ. ಈ ಒಂದು ಹಾಲಿಂದ ನೇರವಾಗಿ ಕಿಚನ್ಗೆ ಬರುವಂಥದ್ದು. ಕಿಚನಲ್ಲೂ ಕೂಡ ಸ್ಟೋರ್ ಮಾಡುವಂತಹ ವ್ಯವಸ್ಥೆ ಇದೆ. ಕೆಳಗಡೆ ಬೇಕಾದರೂ ನೀವು ಸ್ಟೋರ್ ಮಾಡಿಕೊಳ್ಬೋದು ನೋಡಿ. ಒಂದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ನಂತರ ಮುಂದಕ್ಕೆ ಬಂದರೆ ಒಂದು ಬೇಸಿನನ್ನು ಗಮನಿಸ್ಬೋದು. ನಂತರ 2 ಒಂದು ಬಾತ್ರೂಮ್ ಆಮೇಲೆ ಒಂದು ಟಾಯ್ಲೆಟ್ ಇದೆ ನೋಡಿ. ನಂತರ ಇಲ್ಲೊಂದು ಇಂಡಿಯನ್ ಟಾಯ್ಲೆಟ್ ಇರುವಂಥದ್ದು. ಸೊ ಟೋಟಲ್ ಆಗಿ ಕೆಳಭಾಗದಲ್ಲೇ ಒಂದು ಅಟ್ಯಾಚ್ ಬಾತ್ರೂಮ್ ಇರುವಂತಹ ಒಂದು ಕೋಣೆ, ಮತ್ತೊಂದು ಹಾಲ್, ಮತ್ತೊಂದು ಕಿಚನ್, ನಂತರ ಜನರಲ್ ಟಾಯ್ಲೆಟ್, ಒಂದು ಜನರಲ್ ಬಾತ್ರೂಮ್ ಒಂದು ಬರುವಂಥದ್ದು. ಇದು ಕೆಳಗಿನ ಭಾಗದ ಮುಖಾಂತರ ಹಿತ್ತಲ ಹೊರಭಾಗದಲ್ಲಿ ನೋಡಿ. ಇಲ್ಲೊಂದು ತೆಂಗಿನ ಮರ ಕೂಡ ಗಮನಿಸ್ಬೋದು. ನಂತರ ಇದು ಹೊರಭಾಗ ಆಯಿತಾ. ಸೊ ಬ್ಯಾಕಲ್ಲೂ ಕೂಡ ಒಳ್ಳೆ ಸ್ಪೇಸ್ ಇದೆ. ಒಳ್ಳೆ ಫಸಲು ಕೊಡುವಂತಹ ತೆಂಗಿದೆ ನೋಡಿ. ಬ್ಯಾಕಲ್ಲಿ ಇಷ್ಟು ಸ್ಪೇಸ್ ಇದೆ ನೋಡಿ. ಸುತ್ತಲೂ ಕಂಪೌಂಡ್ ಕೂಡ ಇದೆ. ಇದು
ಕೆಳಭಾಗದಲ್ಲಿ ಬ್ಯಾಕ್ ಸೈಡನ್ನು ಗಮನಿಸಿದರೆ ಇನ್ನೂ ನೇರವಾಗಿ ನಾವು ಸ್ಟೆಪ್ ಮುಖಾಂತರ ಮೇಲ್ಗಡೆ ಹೋಗುವ. ನೋಡಿ, ಎಂಟ್ರಿ ಆಗ್ತಾ ಇದ್ದಂತೆ ಇಲ್ಲೊಂದು ಬೇಸಿನ್ ಕೂಡ ಗಮನಿಸ್ಬೋದು. ಪಕ್ಕದಲ್ಲೇ ರೂಮ್ ಇರುವಂಥದ್ದು. ಇದು ಮೇಲ್ಗಡೆ ಇರುವಂತಹ ಇನ್ನೊಂದು ರೂಮ್ ನೋಡಿ. ಮೇಲ್ಭಾಗದಲ್ಲಿ ಸ್ಟೋರ್ ಮಾಡಿಕೊಳ್ಬೋದು. ಇನ್ನು ಇದೇ ರೂಮ್ ಮುಖಾಂತರ ಹೊರಗಡೆ ಬಾಲ್ಕನಿ ಕೂಡ ಇದೆ ನೋಡಿ. ಒಂದು ರೂಮ್ ಸೈಜಲ್ಲೇ ಬಾಲ್ಕನಿ ಕೂಡ ಇರುವಂಥದ್ದು. ಮೇಲ್ಗಡೆಗೆ ಶೀಟ್ ಕೂಡ ಹಾಕಿದ್ದಾರೆ ನೋಡಿ. ನೋಡಿ, ಫಸ್ಟ್ ಫ್ಲೋರಿಂದ ಕೆಳಗಡೆಗೆ ನೋಡಿದರೆ ನೋಡಿ, ಫಸ್ಟ್ ಫ್ಲೋರಿಂದ ಕೆಳಗಡೆ ನೋಡಿದರೆ ಇಷ್ಟು ಸ್ಪೇಸ್ ಇರುವಂಥದ್ದು. ನೋಡಿ, ಇಲ್ಲೊಂದು ಬೇಸಿನ್ ಇದೆ. ಬೇಸಿನ್ ಪಕ್ಕದಲ್ಲೇ ಟಾಯ್ಲೆಟ್ ಕೂಡ ಇದೆ ನೋಡಿ. ಬಾತ್ ಕೂಡ ಮಾಡಿಕೊಳ್ಬೋದು. ವೆಸ್ಟರ್ನ್ ಟಾಯ್ಲೆಟ್ ಕೂಡ ಇರುವಂಥದ್ದು. ಇನ್ನು ಇಲ್ಲೇ ಹೊರ ಭಾಗದಲ್ಲಿ ಒಂದು ವಿಶಾಲವಾದಂತಹ ಬಾಲ್ಕನಿ ಕೂಡ ಇದೆ ಆಯಿತಾ ನೋಡಿ. ಇದು ಮನೆಯ ಹಿಂಭಾಗದಲ್ಲಿ ಬರುವಂತಹ ರೂಮ್ ಆಯಿತಾ ನೋಡಿ. ಇಲ್ಲಿ ನಾವು ಮೊದಲೇ ನೋಡಿದ್ದೇವೆ ಈ ತೆಂಗಿನ ಮರ. ಸೊ ಇಲ್ಲಿ ಆ ಸ್ಪೇಸ್ ಇದೆ. ಸೊ ಇಲ್ಲೇ ಬರುವಂಥದ್ದು. ನೆಸೆಸರಿ ಇದ್ದರೆ ಇದನ್ನು ಒಂದು ರೂಮ್ ಕೂಡ ಮಾಡಿಕೊಳ್ಬೋದು. ಅಟ್ಯಾಚ್ ಬಾತ್ರೂಮ್ ಇರುವಂಥ ಒಂದು ರೂಮ್ ಮಾಡಿಕೊಳ್ಬೋದು ಆಯಿತಾ ನೋಡಿ. ಆ ರೀತಿ ಇದೆ ನೋಡಿ ಮನೆಯ ಸೈಡಲ್ಲಿ. ಇನ್ನು ಮೇಲ್ಗಡೆ ನೋಡಿ ಕಂಪ್ಲೀಟ್ ಶೀಟ್ ಹಾಕಿದ್ದಾರೆ. ಸೊ ಅದನ್ನು ಕೂಡ ಒಮ್ಮೆ ನೋಡ್ಕೊಂಬರುವ. ನೋಡಿ, ಇಲ್ಲೂ ಕೂಡ ಒಂದು ನೀರಿನ ಟ್ಯಾಂಕರ್ ಇದೆ. ಮೇಲ್ಗಡೆ ಕಂಪ್ಲೀಟಾಗಿ ಶೀಟಿನ ವ್ಯವಸ್ಥೆ ಮಾಡಿದ್ದಾರೆ ನೋಡಿ. ಇದು ನಾವು ಫಸ್ಟ್ ಫ್ಲೋರಲ್ಲಿ ನೋಡಿದ ಬಾಲ್ಕನಿಗೆ ಇರುವಂತಹ ಶೀಟು. ಇದು ಮೇಲ್ಗಡೆ ಟೋಟಲಿ 5 ಸೆನ್ಸ್ ಜಾಗವನ್ನು ಕೂಡ ಫುಲ್ಲಾಗಿ ಕವರ್ ಮಾಡಿದ್ದಾರೆ. ಇದರಲ್ಲಿ 1500 ಸ್ಕ್ವೇರ್ ಫೀಟಲ್ಲಿ ಮನೆ ಇದೆ. 3 ಬೆಡ್ರೂಮ್ಗಳು, ಒಂದು ಕೆಳಗಡೆ ಅಟ್ಯಾಚ್ ಆಗಿರುವಂಥದ್ದು, 2 ಮೇಲ್ಗಡೆ ಇರುವಂಥದ್ದು. ಓಕೆ, ಟೋಟಲಿ ನೋಡಿದರೆ 1500 ಸ್ಕ್ವೇರ್ ಫೀಟಲ್ಲಿ ಯಾವುದು ಕೂಡ ವೇಸ್ಟ್ ಆಗದ ರೀತಿಯಲ್ಲಿ ಕವರಪ್ ಮಾಡ್ಕೊಂಡಿದ್ದಾರೆ ಆಯಿತಾ. ನೋಡಿ, ಇದೆ ನೋಡಿ ನಾವು ಇವಾಗ ಹತ್ತಿ ಇಳಿದ ಒಂದು ಸ್ಟೇರ್ಕೇಸ್. ಸೊ ಮನೆ ಯಾವ ರೀತಿಯಲ್ಲೂ ಕೂಡ ಲೀಕೇಜ್ ಆಗಬಾರ್ದು ಅನ್ನೋಂತಹ ರೀತಿಯಲ್ಲಿ ಕಂಪ್ಲೀಟಾಗಿ ಎಲ್ಲ ರೆಡಿ ಮಾಡಿಕೊಂಡೆ ಮನೆಯನ್ನು ಕಟ್ಟಿದ್ದಾರೆ ಆಯಿತಾ. ಒಂದು ಒಳ್ಳೆ ಹೊಸ ಮನೆ ರೀತಿಯಲ್ಲೇ ಇದೆ.
ಪುತ್ತೂರಿನಿಂದ ಬರೀ 4 ಕಿಲೋಮೀಟರ್ ದೂರದಲ್ಲಿ ಮೂರಾ ಜಂಕ್ಷನಿಂದ ಬರೀ 100 ಮೀಟರ್ ವ್ಯಾಪ್ತಿಯಲ್ಲಿರುವಂತಹ ಈ ಒಂದು ಮನೆ ಓನರ್ ಕೇಳ್ತಾ ಇರುವಂಥದ್ದು ಬರೀ 66 ಲಕ್ಷ. ಆಯಿತಾ, 66 ಲಕ್ಷ ಇದ್ದರೆ ನಿಮಗೆ ಈ ಒಂದು ಮನೆಯನ್ನು ಸ್ವಂತ ಮಾಡಿಕೊಳ್ಬೋದು. ಸಣ್ಣ ನೆಗೋಷಿಯೇಬಲ್ ಕೂಡ ಮಾಡ್ಬೋದು. ಸೊ ಈ ಒಂದು ಇಂತಹ ಲೊಕೇಶನ್ನಲ್ಲಿ ನಿಮಗೆ ಖಂಡಿತವಾಗಿ ಈ ಒಂದು ಅಮೌಂಟಲ್ಲಿ ಡೂಪ್ಲೆಕ್ಸ್ ಮನೆ ಸಿಗೋದು ಸ್ವಲ್ಪ ಕಷ್ಟ. ಸೊ ಯಾರಿಗಾದರೂ ಈ ಒಂದು ಮನೆಯಲ್ಲಿ ಆಸಕ್ತಿ ಇದ್ದರೆ ಖಂಡಿತವಾಗಿಯೂ ಈ ಸ್ಕ್ರೀನಲ್ಲಿ ಕೊಟ್ಟಂತಹ ನಂಬರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ನಮ್ಮ ಇನ್ಸ್ಟಾಗ್ರಾಮ್ ಇರ್ಬೋದು, ವಾಟ್ಸಪ್ ಮುಖಾಂತರ ಕೂಡ ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು. ನಿಮ್ಮಲ್ಲೂ ಪ್ರಾಪರ್ಟಿಗಳು ಕೊಂಡುಕೊಳ್ಳುವುದಕ್ಕೂ ಅಥವಾ ಮಾರಾಟ ಮಾಡುವುದಕ್ಕೂ ಇದ್ದರೆ ನೀವು ನಮ್ಮ ಸಂಸ್ಥೆಯನ್ನು ಸಂಪರ್ಕ ಮಾಡಬಹುದು.